ಈಶ್ವರಪ್ಪನವರು ಹುಬ್ಬಳ್ಳಿಗೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದರು. ನಾನು ಭೇಟಿಯಾಗಿ ಹೋಗ್ಯಾರ. ಸೌಹಾರ್ದಯುತವಾದಂಥ ಭೇಟಿಗೆ ಬಂದಿದ್ದರು. ಇಲ್ಲ, ಅವ್ರ ಮಗ ಅಲ್ಲಿ ಓಡಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದೆ. ನಾನು ಅವ್ರು ಕೂತು ತೀರ್ಮಾನ ಮಾಡೋದು ಅಲ್ಲಿದೆ. ಈ ವಿಷಯ ತೀರ್ಮಾನ ಏನು ಮಾಡೋದಿದ್ರು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ರಾಷ್ಟ್ರೀಯ ನಾಯಕರಿಗೆ ಅವರು ಯಾವಾಗ ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆ ವಿಚಾರ ಮಾಡಿ ನಿರ್ಣಯವನ್ನು ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ತಾರೆ. MP ಟಿಕೆಟು ಇಲ್ಲ ನಾನು ಈಶ್ವರಪ್ಪನವರು ಕೂತು ಬಗೆಹರಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ, ಅದು ಸತ್ಯ ಇದೆ. ಅವ್ರ ಮಗ ಒಳ್ಳೆ ಕಾರ್ಯಕರ್ತನೂ ಇದ್ದಾನೆ, ಅದ್ರ ಬಗ್ಗೆನೂ ಏನು ಪ್ರಶ್ನೆ ಇಲ್ಲ. ಮತ್ತು ಈಶ್ವರಪ್ಪನವರು ಪಾರ್ಟಿಗೆ ಮೊನ್ನೆ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ನೀವು ಈ ಸರ್ತೆ ನಾನು ನಿಲ್ಲಲ್ಲ ಅಂತ ಅವರು ಹೇಳಿದಾಗ ಅದಕ್ಕೆ ತಕ್ಕಾಗೆ ಅವ್ರ ಮುಂದೆ ಪಾರ್ಟಿಗೆ ಅನೇಕರು ಟಿಕೆಟ್ ಕೊಟ್ಟಿಲ್ಲ ಅಂತ ಪಾರ್ಟಿ ಬಿಟ್ಟಾಗೂ ಸಹಿತ ಅತ್ಯಂತ ನಿಷ್ಠೆಯಿಂದ ಪಾರ್ಟಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಅದ್ರ ಉಳಿದ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರು ಕೈಗೊಳ್ತಾರೆ. ಈಶ್ವರಪ್ಪನವರು ಹುಬ್ಬಳ್ಳಿಗೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದರು. ನಾನು ಭೇಟಿಯಾಗಿ ಹೋಗ್ಯಾರ. ಸೌಹಾರ್ದಯುತವಾದಂಥ ಭೇಟಿಗೆ ಬಂದಿದ್ದರು. ಇಲ್ಲ, ಅವ್ರ ಮಗ ಅಲ್ಲಿ ಓಡಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದೆ. ನಾನು ಅವ್ರು ಕೂತು ತೀರ್ಮಾನ ಮಾಡೋದು ಅಲ್ಲಿದೆ. ಈ ವಿಷಯ ತೀರ್ಮಾನ ಏನು ಮಾಡೋದಿದ್ರು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ರಾಷ್ಟ್ರೀಯ ನಾಯಕರಿಗೆ ಅವರು ಯಾವಾಗ ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆ ವಿಚಾರ ಮಾಡಿ ನಿರ್ಣಯವನ್ನು ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ತಾರೆ. MP ಟಿಕೆಟು ಇಲ್ಲ ನಾನು ಈಶ್ವರಪ್ಪನವರು ಕೂತು ಬಗೆಹರಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ, ಅದು ಸತ್ಯ ಇದೆ. ಅವ್ರ ಮಗ ಒಳ್ಳೆ ಕಾರ್ಯಕರ್ತನೂ ಇದ್ದಾನೆ, ಅದ್ರ ಬಗ್ಗೆನೂ ಏನು ಪ್ರಶ್ನೆ ಇಲ್ಲ. ಮತ್ತು ಈಶ್ವರಪ್ಪನವರು ಪಾರ್ಟಿಗೆ ಮೊನ್ನೆ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ನೀವು ಈ ಸರ್ತೆ ನಾನು ನಿಲ್ಲಲ್ಲ ಅಂತ ಅವರು ಹೇಳಿದಾಗ ಅದಕ್ಕೆ ತಕ್ಕಾಗೆ ಅವ್ರ ಮುಂದೆ ಪಾರ್ಟಿಗೆ ಅನೇಕರು ಟಿಕೆಟ್ ಕೊಟ್ಟಿಲ್ಲ ಅಂತ ಪಾರ್ಟಿ ಬಿಟ್ಟಾಗೂ ಸಹಿತ ಅತ್ಯಂತ ನಿಷ್ಠೆಯಿಂದ ಪಾರ್ಟಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಅದ್ರ ಉಳಿದ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರು ಕೈಗೊಳ್ತಾರೆ.